ವಿಶ್ವಭಾರತಿ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ನಮಸ್ಕಾರ. ರಾಜ್ಯ ಅಹಿಂದ ಸಂಘಟನೆಗಳು CM ಸಿದ್ದರಾಮಯ್ಯನವರೇ ಪೂರ್ಣಾವಧಿಗೆ CM ಆಗಿ ಮುಂದುವರಿಬೇಕು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ನ ಒತ್ತಾಯಿಸಿದ್ದಾರೆ. ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅಹಿಂದ ಸಂಘಟನೆಗಳ ಪ್ರಮುಖರು ಮೇಲ್ವರ್ಗದ ಜನ ಹಿಂದುಳಿದ ಅಹಿಂದ ಸಮುದಾಯಗಳನ್ನು ಮೇಲಕ್ಕೆತ್ತಲೇ ಇಲ್ಲ. ನಮ್ಮ ಸಮಾಜಕ್ಕಾಗಿ ಉತ್ತಮ ಆಡಳಿತಕ್ಕಾಗಿ ನಮ್ಮ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರು, ದಲಿತರು, ಕ್ರೈಸ್ತರು, ಜೈನರು, ಸಿಖ್ರು ಸೇರಿದಂತೆ ಯಾರೆಲ್ಲ ಹಿಂದುಳಿದ ಜನಾಂಗ ಇದ್ದಾರೋ ಅವರೆಲ್ಲರ ಅಭಿವೃದ್ಧಿಗಾಗಿ ಉತ್ತಮ ಸಮಾಜಕ್ಕಾಗಿ ಸಿದ್ದರಾಮಯ್ಯರವರೇ ಪೂರ್ಣಾವಧಿಗೆ CM ಆಗಿ ಮುಂದುವರಿಯಲು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಒಂದು ಸುದ್ದಿ ಇದೆ, ಬನ್ನಿ ನೋಡೋಣ. ಇವತ್ತು ಈ ಅಧಿಕಾರಿಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಈ ದೇಶದ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧೀಜಿ ಅವರಿಗೆ, ಈ ದೇಶದ ಮತ್ತೊಬ್ಬ ಕಾಂಗ್ರೆಸ್ ಪಕ್ಷದ ನೇತಾರರು ಸೋನಿಯಾ ಗಾಂಧಿ ಮೇಡಮ್ ಅವರಲ್ಲಿ ಮತ್ತು ಪ್ರಿಯಾಂಕಾ ಮೇಡಮ್ ಅವರಿಗೆ ಒಂದು ಮನವಿ ಮಾಡಕ್ಕೆ ನಾವು ಇಲ್ಲಿ ಕೊಟ್ಟಿದ್ದೀವಿ. ಇದರ ಉದ್ದೇಶ ಏನಿವತ್ತು 23ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟಂತ ಈ ರಾಜ್ಯದ ಜನತೆ ಅಹಿಂದ ವರ್ಗ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಇವತ್ತು 136 ಜನ ಶಾಸಕರನ್ನ ಗೆಲ್ಲಿಸಿಕೊಟ್ಟಿದ್ದೇವೆ. ಅದರಂತೆ ಇವತ್ತು 23ರಿಂದ ನಮ್ಮ ನಾಯಕರಾದ ಸಿದ್ದರಾಮಯ್ಯ 5 ಗ್ಯಾರಂಟಿಗಳ ಮುಖಾಂತರ ಈ ರಾಜ್ಯದ ತೋರಿಸಿದ್ದು ಅಹಿಂದ ವರ್ಗಗಳ ನಾಯಕರಾಗಿ ಇವತ್ತು ಅಹಿಂದ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಂದರ್ಭದಲ್ಲಿ ಈಗ ಅಹಿಂದ ವರ್ಗಗಳಿಗೆ ಎಲ್ಲೋ ಒಂದು ರೀತಿ ಆತಂಕ ಮೂಡಿದೆ. ಯಾವುದೇ ಕಾರಣಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೆ ಬದಲಾವಣೆ ಮಾಡಬಾರದು. ಇಡೀ ರಾಜ್ಯದ ಅಹಿಂದ ಅವರ ಹಿಂದೆ ಇದೆ. ಜೈನ ಸಮುದಾಯಕ್ಕೆ ಬಿಲಾಂಗ್ ಮಾಡ್ತೀನಿ ನಾನು. ಇವತ್ತು ನಾವು ಬಂದಿರೋ ವಿಷಯ ಒಂದೇ, ನಮ್ಮ ನಾಯಕರು ಸಿದ್ದರಾಮಯ್ಯರು ಒನ್ ಆಫ್ ದಿ ಬೆಸ್ಟ್ ಲೀಡರ್ ಅಂತ ಹೇಳ್ಬೋದು. ಬರೀ ಅಹಿಂದ ಅಂತ ಅಲ್ಲ, ಅಹಿಂದ ಜೊತೆಗೆ ಸಪೋರ್ಟ್ ಮಾಡಿ ಎಲ್ಲಾ ಜಾತಿಗೂ ಸಪೋರ್ಟ್ ಮಾಡೋರು ಒಂದೇ ನಾಯಕರು ಸಿದ್ದರಾಮಯ್ಯ ಸರ್. He has been always been supporting all the communities. Plus ನೀವು ಈ ವರ್ಷ ಬಜೆಟ್ ನೋಡಿದ್ರೆ ಪ್ರತಿ ಒಂದು ಕಮ್ಯುನಿಟಿಗೂ ಸಪೋರ್ಟ್ ಕೊಟ್ಟಿದೆ. ಅದರ ನಂತರ ಎವ್ರಿ ಮೂಮೆಂಟ್ ಅವರು ಬೇರೆ ಜಾತಿಗೂ ಸಪೋರ್ಟ್ ಮಾಡಿ ಮತ್ತೆ ಬಡ ಜಾತಿಗೆ, ರೈತರಿಗೆ ಒಂದು ಸಪೋರ್ಟ್ ಕೊಟ್ಟಿದೆ. ಸಿದ್ದರಾಮಯ್ಯ ಸರ್ ಈ ಒಂದವರಿಗೆಲ್ಲ ಹಿಂದಿನ ಅವರಿಗೆಲ್ಲ ಕೂಡ ಸಪೋರ್ಟ್ ಮಾಡಿ ಒಳ್ಳೆ ಕಾರ್ಯದರ್ಶಿಯಾಗಿ ನಡೆಸಿದ್ದು. ನಮ್ಮ ಮುಖ್ಯಮಂತ್ರಿ ಆಗಿದ್ದವರು ಇವಾಗ ನಮ್ಮ ಮುಖ್ಯಮಂತ್ರಿ ಆಗಿ ಕಾರ್ಯ ನಡೆಸ್ತಾ ಇರೋದು ಒಂದು ಹೆಮ್ಮೆ ಇದೆ ನಮ್ಗೆ. ಒಂದು ಸ್ಪೆಷಲ್ ಹೇಳ್ಬೇಕಂದ್ರೆ ಒಂದು ಒನ್ ಆಫ್ ದ ಪವರ್ಫುಲ್ ಲೀಡರ್ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕ ಫೇಸ್ ಇದೆ. ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಈ 5 ವರ್ಷ ಅವರು ಕಂಪ್ಲೀಟ್ ಮಾಡ್ಬೇಕು ಅಂತ ಆಸಕ್ತಿಯಿಂದ ಬಂದಿದ್ದೀವಿ. ಏನು ಭಾಗ್ಯಗಳು ಇದೆಲ್ಲ, ಏನು ಸ್ಕೀಮ್ಸ್ ಅಂತ ಏನ್ ಮಾಡ್ಬೇಕು ಸರ್ಕಾರದ ಯೋಜನೆಗಳು, ಆ ಯೋಜನೆಗಳು ಬಡವರಿಗೆ ಈಗಾಗಲೇ ತಲುಪಿದೆ. ಮತ್ತೆ ಈಗ ಬಡ್ಜೆಟ್ ನಲ್ಲಿ ರೈತರಿಗೆ ಒಂದು ಹೊಸ ಯೋಜನೆಯನ್ನ ದೊಡ್ಡ ಪ್ರಾಜೆಕ್ಟ್ಸ್ 30,000 ರೈತರಿಗೆ ಕೊಟ್ಟಿರುವಂತಹ ಯೋಜನೆಗಳು. 0 ಬಡ್ಡಿ ಸಾಲ ಕೊಡುವಂತದ್ದು. ಈಗ 0 ಬಡ್ಡಿ ಅಂದ್ರೆ ಈಗ ಯಾವ ಸಾಲ ಸೌಲಭ್ಯಗಳು ತಗೊಳ್ಳುವಂತದ್ದು ಎಲ್ಲಾದ್ರೂ ಬಡ್ಡಿ ವಿಭಿನ್ನ ಆರ್ಟಿಸ್ಟ್ ಅದೆಲ್ಲ ಮಾಡ್ತಾ ಇದ್ರು. ಸೊ ರೈತರಿಗೆ ಸಿಕ್ಕಿರುವಂತ ಕಳಕಳಿ ನಮ್ಮ ರಾಜ್ಯಕ್ಕೆ ಭಾರಿ ಒಂದು ಸಂತಸ ತಂದಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಏನು ಕೌಶಲ್ಯ ತರಬೇತಿ, ಕೌಶಲ್ಯ ಯೋಜನೆಗಳನ್ನ ಮಾಡಿದ್ದಾರೆ. ಹಾಗೆ ಕರೆಂಟ್ ವಿದ್ಯುತ್ ಫ್ರೀ ಯೋಜನೆ, ಯೋಜನೆ ಮಾಡಿದ್ದಾರೆ. ಸೊ ಹಾಗೆ 5 ಬಾಧ್ಯಗಳು ಸರ್ಕಾರನ ಮುಂದುವರಿಸಬೇಕು ಅಂತ ಹೇಳಿ ಈ ನಮ್ಮ ಅಹಿಂದ ಚಳುವಳಿಯಿಂದ ಒತ್ತಾಯ ಮಾಡ್ತಾ ಇದ್ದಾರೆ.